ಯಾವ್ರವ್ರು? ಮಳವಳ್ಳಿಯವರು. ಏನ್ ಕೆಲಸ ಮಾಡ್ತಾ ಇದೀರಾ? ನಾವ್ ಇಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋ ಓಡಿಸ್ತೀವಿ ಸರ್. ಮಳವಳ್ಳಿ ಆಟೋ ಸ್ಟ್ಯಾಂಡ್. ಬಂಡೂರು ಬಸವೇಶ್ವರ ಆಟೋ ಚಾಲಕರ ಸಂಘ ಮಳವಳ್ಳಿ ಅಂತ ನಾನು. ಸರಿ, ಕಾರ್ಯದರ್ಶಿ ಆಗಿದ್ದೀನಿ. ಕಾರ್ಯದರ್ಶಿ ಬೇರೆ ಆಗಿದ್ದೀರಾ, ಅದಕ್ಕೆ ಮುಡಿ ಕೊಟ್ಬಿಟ್ಟಿದೀರಾ, ಅರ್ಕೆ ಮಾಡ್ಕೊಂಡಿದೀರಾ ಕಾರ್ಯದರ್ಶಿ ಆಗ್ಬೇಕಂತ. ಮಂತ್ರಾಲಯಕ್ಕೆ ಹೋಗಿದ್ದೆ ಸರ್. ಮಂತ್ರಾಲಯಕ್ಕೆ ಹೋಗಿದ್ರಿ ಅಣ್ಣ. ಈಗ ನೀವು ಗಿಲ್ಲಿ ನಟ ನೋಡಿದೀರಾ ಅಣ್ಣ? ಇಲ್ಲಿ ನೋಡಿದೀವಿ, ನಮ್ಮ ಆಟೋದಲ್ಲೇ ಓಡಾಡ್ತಿದ್ದು ಅವನು. ನಿಮ್ಮ ಆಟೋದಲ್ಲಿ? ನಮ್ಮ ಆಟೋದಲ್ಲೇ ಓಡಾಡ್ತಿದ್ದು, ನಮ್ಗೆಲ್ಲ ಪರಿಚಯ ಉಂಟು ಅವನು. ಇಷ್ಟು ಫೇಮಸ್ ಆಗಿದ್ರು ಆಟೋದಲ್ಲಿ ಓಡಾಡ್ತಿದ್ರ? ಫೇಮಸ್ ಆಗದಲ್ಲ ಈಗ ಸರ್, ಅವ್ನು ಫೇಮಸ್ ಆಗಿರೋದು ಒಂದ್ 3-4 ವರ್ಷದಿಂದ ಫೇಮಸ್. ಅವಾಗೆಲ್ಲ ಆಟೋದಲ್ಲೇ ಆಟೋದೆಲ್ಲ ಓಡಾಡ್ತಾರೆ, ತಂದೆಯವರೆಲ್ಲ ತುಂಬಾ ಪರಿಚಯ. ಅಂದ್ರೆ ಹೇಳ್ತಾರೆ ಒಂದ್ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಜನಗಳ ಹತ್ರ ಬಡವ ಅಂತ ತೋರ್ಸ್ಕೊಂಡ್ ಮಾಡ್ಬೇಕು ಅಂತಾನೆ. ಅವ್ನ ಹಂಗೆ ಇರೋದ ಅಥವಾ ಏನಾದ್ರು ಡ್ರಾಮಾ ಮಾಡ್ತಿದ್ದ ನಿಮ್ ಪ್ರಕಾರ? ಇಲ್ಲ ಸರ್, ಬಡವನೇ ಅವನು. ನಮಗ್ ಗೊತ್ತಿರುವಂಗ ಬಡವನೇ ಸರ್ ಅವನು. ಬಡವನೇ ಅವನು ಅಂತ ಏನ್ ಶ್ರೀಮಂತ ಅಲ್ಲ. ಅವ್ರ ತಂದೆ ಎಲ್ಲ ವ್ಯವಸಾಯಕರು, ಕುರಿ ಮೇಯಿಸೋದು. ತಂದೆ ಎಲ್ಲ ನಿಮ್ ಆಟೋದಲ್ಲಿ ಓಡಾಡ್ತಾರೆ? ನಮ್ಮ ಆಟೋದಲ್ಲಿ ಅವ್ರ ತಾಯಿ ಸುಧಾ ನಮ್ ಆಟೋದಲ್ಲ ಓಡಾಡ್ತಿದ್ದು. ಈಗಲೂ ಓಡಾಡ್ತಾರೆ ಬಂದಾಗ ಹೋದಾಗ? ಈಗ ಬಂದಾಗ ಓಡಾಡ್ತಾರೆ. ಈಗ ಕಾರ್ ತಗೊಂಡಿದ್ದಾನೆ, ಒಂಚೂರು ಬೆಳ್ತಿದ್ದಾನೆ, ಕಾರಲ್ಲಿ ಓಡಾಡ್ತಾನೆ. ಈಗ ಅಣ್ಣ, ಈಗ ಗಿಲ್ಲಿ ನಟ ಬರೀ ಬನಿ ನಿಕ್ಕೊಂಡು ಗೆಲ್ಬೇಕು ಅನ್ನೋದಕ್ಕೋಸ್ಕರ ತುಂಬಾ ಡ್ರಾಮಾ ಮಾಡ್ತಿದ್ದಾನೆ ಅಂತ ಒಬ್ರು ಅದೇ ಧ್ರುವ ಅಂತ ಅನ್ನೋನು ಹೇಳಿದ. ನಿಮ್ಗೆ ಏನ್ ಅನ್ಸುತ್ತೆ? ಮಂಡ್ಯದವರು ಬನೀನು ಪಟಾಪಟಿ ಚಡ್ಡಿಗೆ ಫೇಮಸ್. ಹಂಗಾಗಿರೋದ್ರಿಂದ ಆತರ ಅದು ಮಾತಾಡಿದ್ದು ಅದು ಅವಮಾನನ, ಅದು ಸರಿನಾ ನಿಮ್ಗೆ? ಸರ್, ಅದು ನಾವು ಮಂಡ್ಯದವರು ಚಡ್ಡಿ ನಿಕ್ಕರ್ ಇಕ್ಕಂದು ಮಾತ್ರ ಇರೋದು. ಚಡ್ಡಿ ಬನೀನಲ್ಲಿ ನಾವು ಗೇಯಕ್ಕೋಸ್ಕರನೇ ಉಟ್ಕೋದು. ಅದು ಅಂದ್ರೆ ಕೆಲಸ ಮಾಡೋಕ್ಕೋಸ್ಕರ. ನಾವೇನು ಸೋಕೆಗೇನ್ ಹಾಕೊಳ್ಳಲ್ಲ. ಅದು ನಾವೇನು ಇನ್ನೊಬ್ನು ಕೊಡ್ಲಿ, ಬಟ್ಟೆ ಕೊಡ್ಲಿ, ಅದ್ ಕೊಡ್ಲಿ ಅಂತ ಏನಲ್ಲ ಸರ್. ನಾವ್ ಇವತ್ತು ಅಷ್ಟೇ ಒಂದ್ ಬನೀನು, ಒಂದ್ ನಿಕ್ಕರಲ್ಲಿ ನಾವು ಗದ್ದೆಲ್ಗೆ ಇದು ಸರ್. ಅವನು ಧ್ರುವ ಅಂತ ಅವನು ಹೇಳ್ದ, ಅವನು ಬೆಂಗಳೂರಲ್ಲಿ ಅವನು ಹೈ ಲೆವೆಲ್ ಅವ್ನು ಹೇಳ್ತಾನೆ. ನಮ್ ಲೆವೆಲ್ ನಮ್ದು ಇಲ್ಲಿ ಮಂಡ್ಯ ಲೆವೆಲ್ ಅದು. ನೆಕ್ಸ್ಟ್ ನೀವು ಮಾತಾಡಿ. ಅದರಿಂದ ನಾವು ನಿಕ್ಕರು ಬನಿಲ್ಲ ಇರೋದ್ರಿಂದ ನಾವು ನಿಕ್ಕರು ಬನ್ನಿ ನಮ್ಗದು ಕಾಮನ್ ಆಗಿದೆ. ನಾವೇನವನು ಶ್ರೀಮಂತಿಗೆ ಹಾಕೋದಿನ ಯಾರಿಗೋಸ್ಕರ ತೋರ್ಸ್ಕೋಲ್ಲ, ಅದು ನಮಗ್ ಕಾಮನ್ ಇಲ್ಲಿ. ಆತರದಿಂದ ನಾವು ಇಲ್ಲಿ ನಿಕ್ಕರು ಬನೀನ್ ಹಾಕೊಂಡು ಓಡಾಡೋದು ಸರ್ವೇ ಸಾಮಾನ್ಯ. ಅವನೇನವನು ಅವಿವೇಕಿ, ಅವನು ಮಾತಾಡಿರೋ ಧ್ರುವ ಅಂತ ಅವಿವೇಕಿ. ನಾವೇನೋ ತೋರ್ಸ್ಕೋ. ನೀವು ಇಲ್ಲೆಲ್ಲರೂ ಮಳವಳ್ಳಿಯಲ್ಲಿ ಓಡಾಡಿ, ನೀವು ನಿಕ್ಕರು ಬನೀನಲ್ಲಿ ಜನ ಓಡಾಡ್ತಿರ್ತಾರೆ. ನಾವಿಲ್ಲಿ ಗದ್ದೆ ಕೆಲ್ಸ ಗೇಯವರು. ITI ಕಂಪ್ನಿಲಿ ಇರ್ಕೊಂಡು ಗೇಕವನು, ಅವನಲ್ಲಿ ಸ್ಟೈಲ್ ಆಗಿರ್ತಾನೆ. ಅಲ್ಲ, ಇಲ್ಲಿ ಕೋಟಿ ಇದ್ರು ಕೂಡ ಚಡ್ಡಿ ಬನಿಯಲ್ಲೇ ಓಡಾಡ್ತಾರೆ ಅಂತ ಕೇಳಿದೀವಿ. ಲಕ್ಷ ಇದ್ರು ಕೂಡ ಜನ ಇಲ್ಲಿ ಚಡ್ಡಿ ಬನಿಯಲ್ಲೇ ಒಂದ್ ಸರ್ಟ. ಚಿನ್ಸ್ವಾಮಿ ಸಾವ್ಕಾರ್ ಅನ್ಬಿಟ್ಟು ಒಬ್ರು ದೊಡ್ಡ ಸಾವ್ಕಾರರು ಮಳವಳ್ಳಿಗೆ ಅವರು ನಿಕ್ಕರು ಬನಿಯಲ್ಲೇ ಬರೋರು ಸರ್ಕಾರಕ್ಕೆ. ಮಳವಳ್ಳಿಲೇ ಸಾವ್ಕಾರ ಆದಂತ ಚಿನ್ಸ್ವಾಮಿ ಸಾವ್ಕಾರರು ಇಲ್ಲಿಗೆ ನಿಕ್ಕರು ಇದ್ರಲ್ಲಿ ಬರೋರು. ಅಂದ್ರೆ ಇದು ನಮ್ಮ ಹತ್ರ ಇದೆ ಅಂತ ತೋರ್ಸ್ಕೋದೇನಿಲ್ಲ ಸರ್. ಮಂಡ್ಯ ಜನ ಲಕ್ಷಣ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೇನೆ ಅವನು ಆತರ ಮಾತಾಡಿದಾನೆ ಅಷ್ಟೇ ಧ್ರುವ ಅಂತ. ಅಂದ್ರೆ ಈ ತರ ಆಗಿದ್ರು ಕೂಡ ಈಗ ಗಿಲ್ಲಿ ಯಾವ್ದೋ ಬಟ್ಟೆ ತಗೊಂಡೋಗಿ ಇಟ್ಬಿಟ್ಟ ಅನ್ನೋದಕ್ಕೆ ಕಂಪ್ಲೇಂಟ್ ಕೊಟ್ಟವ್ರೆ. ಈ ತರ ಗಿಲ್ಲಿ ಮೇಲೆ ಹಲವಾರು ಬಾರಿ ಒಂದ್ ಹುಡುಗಿ ಹೊಡಿತು, ಹಿಂಗೆ ಬನೀನ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು, ಕುರಿ ಮೇಯಿಸೋದ್ನ ಒಂದ್ ಅವಹೇಳನಕಾರಿ ಮಾತಾಡಿದ್ರು. ಮಂಡ್ಯ ಜನ ಯಾವ್ದು ಕೂಡ ರಿಯಾಕ್ಟ್ ಮಾಡಿಲ್ಲ. ಆದ್ರೆ ಈಗ ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಮಹಿಳೆ. ಇದು ಈ ಹುಡುಗಿ ಬಟ್ಟೆನ ತಗೊಂಡೋಗಿ ಹೆಣ್ಮಕ್ಳ ಬಟ್ಟೆ ಮುಟ್ಟದ ಅಂತ. ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ತಪ್ಪು ಸರ್, ಹೆಣ್ಮಕ್ಳು ಮೊಟ್ಟೆ ಬಿಟ್ಟುದ ಅಂತ ಅಂದ್ರೆ ಅವನು ನ್ಯಾಚುರಲ್ ಆಗಿ ಎತ್ಕೋಗಿದ್ದಾನೆ. ಯಾವುದೇ ರೀತಿಯಾಗಿ ಕೆಟ್ಟ ರೀತಿಯಿಂದ ಅವ್ನು ಎತ್ಕೋಗಿಲ್ಲ ಸರ್. ಎಲ್ಲರೂ ಮುಂದೆ ಎತ್ಕೋಗಿರೋದು. ಅವನೇ ಒಬ್ಬನು ಔಸ್ಕೊಂಡ್ ಎತ್ಕೋಗಿದಾರ ಸರ್, ಅದು ತಪ್ಪು. ಅವ್ನು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನು ಮೂರ್ಖ. ಅವನು ಕತಂಗಿರ್ ಜೊತೆಲಿ ಒದ್ದೆ ಕೋಪದಲ್ಲಿ ಎತ್ಕೋಗ್ ಹಾಕೋದು ಸರ್. ಅದರಿಂದ ಅವನು ನೇರವಾಗಿ ಕದ್ದು ಮುಚ್ಚಿ ಎತ್ಕೊಂಡ್ ಏನಾರ ಅವನು ಈ ಉಮೇಶ್ ರೆಡ್ಡಿ ಕಾಮಕ್ಕನಂಗ ಏನಾರ ಮಾಡಿದ್ರೆ ಅದು ತಪ್ಪು. ಆದ್ರಿಂದ ಅವನು ನೇರವಾಗಿ ಎತ್ಕೊಂಡು ಅದೆಲ್ಲ ವಿಡಿಯೋದಲ್ಲಿ ತೋರಿಸಿದಾರೆ ಸರ್. ಅದರಿಂದ ಅವನು ಯಾವ್ದೇ ತರ ತಪ್ಪಲ್ಲ. ಅವ್ನು ಯಾವನು ಕಂಪ್ಲೇಂಟ್ ಮಾಡಿದಾನೆ, ಅವನು ಮೂರ್ಖ, ದಡ್ಡ, ಶಿಖಾಮಣಿ. ಅವನು ಅಂದ್ರೆ ಜೆಂಟ್ಸ್ ಅಲ್ಲ, ಲೇಡೀಸ್ ಕಂಪ್ಲೇಂಟ್ ಮಾಡಿರೋದು. ಲೇಡೀಸ್ ಹಂಗಾಯ್ತು ಸರ್. ನಾವ್ ಹೇಳುದು ಎಲ್ಲಾರ ಒಂದು ಹುಡುಗಿ ಇದಾಯ್ತಿರ್ತದೆ, ಬಟ್ಟೆ ಬಿದ್ದೈತೆ, ಎತ್ಕೊಡೋದೇ ತಪ್ಪ. ನಿಮ್ಗೆ ಇವೆಲ್ಲ ಆಟೋದವ್ರು ಇವೆಲ್ಲ ಅನುಭವ ಇದೆ ಸರ್. ನಮ್ಮ ಹತ್ರ ಎಷ್ಟೋ ಬಟ್ಟೆಗಳು ಬಿಟ್ಟಿದ್ದಾರೆ ಸರ್, ಒಡವೆಗಳು ಕೊಟ್ಟಿದೀವಿ ನಾವು. ಒಡವೆಗಳು ಕೊಟ್ಟಿ ಬ್ಯಾಗ್ಗಳು ಬಿಟ್ಟು ಬಿಟ್ಟಿದ್ದಾರೆ. ಬ್ಯಾಗ್ಗಳು ಬೇಕಾದ್ರೆ ನಮ್ಮ ಇಲ್ಲಿ ಆಟೋ ಪ್ರಯಾಣಿಕರವ್ರ ಕೇಳಿ ನಮ್ ಬಗ್ಗೆ. ಇಲ್ಲಿ ನಟ್ನವ್ರೆ ಕೇಳಿ ಬೇಕಾದ್ರೆ ನೀವು. ಇಲ್ಲಿ ಬಸವೇಶ್ವರ ಆಟೋ ಚಾಲಕ ನಿಮ್ಮ ರೂಟಲ್ಲಿ ಹೊಡಿತಾರಲ್ಲ, ಅವ್ರು ಹೆಂಗೆ ಅಂತ ಕೇಳಿ. ಇಲ್ಲ ಅವ್ರ ತಂದೆ ತಾಯಿನೂ ಕೇಳಿ ಬೇಕಾದ್ರೆ. ಅಂದ್ರೆ ಈಗ ಜೊತೆಗೆ ಇರ್ತಾರೆ, ಎಲ್ಲಾ ತರ ಬಿದ್ದು ಒದ್ದಾಡ್ತಾರೆ, ತಿಂತಾರೆ, ಉಣ್ತಾರೆ. ಅವಾಗ ಇಲ್ದೇ ಇರೋದು ಜೊತೆಗೆ ಹುಡುಗಿನೂ ಕೂಡ ಮಾತಾಡಿದ್ರೆ, ಸುದೀಪ್ ಅವರು ಮಾತಾಡಿದ್ರೆ. ಈಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಥವಾ ಗಿಲ್ಲಿ ಮೇಲೆ ಕೆಟ್ಟ ಏನಂದ್ರೆ ಸರ್, ಅವ್ನಿಗೆ ಫೇಮಸ್ ಜೈ ಸರ್. ಗೆಲ್ಲುವ ಒಂದು ಚೌಕದಲ್ಲಿ ಇರೋದ್ರಿಂದ ಅಂತ ವ್ಯಕ್ತಿ ಮೇಲೆ ಆರೋಪ ಬಂದೇ ಬರ್ತದೆ ಸರ್. ಇವನ್ನ ಡಮ್ಮಿ ಮಾಡ್ಬೇಕು, ಕುಗ್ಗಿಸ್ಬೇಕು ಅನ್ನೋದು ಬಂದೇ ಬರ್ತದೆ. ಅದರಿಂದ ಸರ್ ಇದನ್ನ ಆ ಯಮ್ಮ ಈ ತರ ಕಂಪ್ಲೇಂಟ್ ಮಾಡಿದಾರೆ ಸರ್. ಈಗ ಆ ಕಡೆ ಆಟೋ ಸ್ಟ್ಯಾಂಡ್ ಅವ್ರ ಅವ್ರ ಹತ್ರ ಮಾತಾಡ್ಸಿದ್ವಿ. ಗಿಲ್ಲಿ ಏನಾರ ಗೆದ್ದು ಬಿಟ್ರೆ ಕೆಲವು ಅಲ್ಲಿ ಪಕ್ಕದಲ್ಲಿ ಸೌತೆಕಾಯಿ ಮಾಡ್ತಾರ ನೋಡಿ, ಸೌತೆಕಾಯಿ ಹೇಳಿ ಸರ್. ಗೊತ್ತು, ಅವರು ಒಂದ್ 50ರಿಂದ 60 ಜನಕ್ಕೆ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣು ಎಲ್ಲವನ್ನೂ ಅದನ್ನ ಫ್ರೀ ಕೊಟ್ಬಿಡ್ತೀನಿ ಗಿಲ್ಲಿ ಗೆದ್ರೆ. ಅವ್ರ ಅಣ್ಣ ಅಲ್ಲ, ತಮ್ಮ ಅಲ್ಲ.
ಆಮೇಲೆ ಅಲ್ಲಿರೋ ಆಟೋ ಸ್ಟ್ಯಾಂಡ್ ಅವರು ಒಂದ್ 20 ಜನ ಇದ್ರು ಅಲ್ಲಿ. ಅವರೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಅವತ್ತಿಗೆ ಒಂದು ಅನ್ನದಾನನು ಅಥವಾ ಎಲ್ರಿಗೂ ಗಿಲ್ಲಿ ಕರೆಸಿ ಸನ್ಮಾನ ಮಾಡಬೇಕು, ಮೆರವಣಿಗೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಊರ್ಲಿ ಯಾರೋ ಒಬ್ರು ಈ ಗೇಟಿಂದ ಈ ಗೇಟಿಂದ ದಡತ್ಪುರದವರೆಗೂ ಕೂಡ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಯಾರು ಅಣ್ಣ ತಮ್ಮ ಬಂಧು ಬಳಗ ಅಲ್ಲ. ಯಾಕೆ ಅಷ್ಟೊಂದು ಪ್ರೀತಿ ಜನಗಳಿಗೆ? ಯಾಕಂದ್ರೆ ಸರ್ ಅವನು ನಮ್ಮ ಮಳವಳ್ಳಿ ತಾಲೂಕಿನವನು, ನಮಗ್ ಗೊತ್ತಿರೋನು, ಮಂಡ್ಯ ಜಿಲ್ಲೆಯವನು, ಅದರಿಂದ ನಮ್ಮವನು ಅವನು. ಆದ್ರಿಂದ ರೈತರ ಮಕ್ಕಳು, ಬಡವ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೋಸ್ಕರ ನಾವು ಆ ಮಟ್ಟದಲ್ಲಿ ಅವನ್ನ ಇಷ್ಟಪಡ್ತಾ ಇದೀವಿ. ನಮ್ಮ ಮಳವಳ್ಳಿ ತಾಲೂಕಲ್ಲಿ ಇದುವರೆಗೂ ಯಾವ ಒಬ್ಬನು ಯಾವುದೇ ಒಂದು ಕಾಮಿಡಿ ಕಿಲಾಗುಡಿಗಳಲ್ಲಿ ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳಿಗೆ ಹೋದವರೆಲ್ಲ. ಆದ್ರಿಂದ ನಾವು ಅವನ್ನ ಬೆಳೀಲಿ, ಇಷ್ಟು ಬೆಳೀತಾ ಇದ್ದೇನೆ, ಚೆನ್ನಾಗಿ ಬೆಳೀಲಿ ಅನ್ನೋ ಆಸೆಯಿಂದ ಅವನ್ನ ಈ ಮಟ್ಟಿಗೆ ನಾವು ಪ್ರೀತಿಸ್ತಾ ಇದೀವಿ ಹೊರತು ಯಾವುದೇ ದ್ವೇಷದಿಂದ ಅಸೂಯೆಯಿಂದಲ್ಲ ಅವನ್ನ. ಅಣ್ಣ, ನೀವು ಅಂದ್ರೆ ಈಗ ಹೊರಗಡೆಲಿ ಹಳ್ಳಿಗಳಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಒಂದು ಬದುಕುಗೋಸ್ಕರ. ನೀವು ಮಾಡ್ತಿರೋದು ಒಂಥರ ಕೂಲಿ ಕೆಲಸನ, ಆಟೋದವ್ರು. ಆದ್ರೆ ಎಲ್ಲೋದ್ರು ಕೂಡ ತರಕಾರಿ ಮಾಡೋರು, ಹಣ್ಣು ಮಾರೋರು, ಸೊಪ್ಪು ಮಾರೋರು, ಹೂ ಮಾರೋರು ಎಲ್ಲರೂ ಕೂಡ ನಾವ್ ಗೆದ್ದು ಬರ್ಲಿ ಅಂತ ಅರಸ್ತಾರೆ. ಹಿಂಗೆ ನೀವು ಊರಲ್ಲಿ ಕೆಲ್ಸಕ್ಕೆ ಹೋಗೋರು ಹೆಂಗೆ ಅರಸ್ತಾರೋ ಅದೇ ರೀತಿ ನೀವು ಅವನ ಮೇಲೆ ಏನಂದ್ರೆ ಏನೂ ಇಲ್ಲ, ಅವನ ಮೇಲೆ ಅಷ್ಟೊಂದು ಪ್ರೀತಿ, ಖರ್ಚು ಮಾಡೋಕೆ ರೆಡಿ ಇರ್ತೀರಿ, ಅನ್ನದಾನ ಮಾಡ್ತೀರಿ. ಕನ್ನಡದ ಕಾರ್ಯಕ್ರಮ ಬಂದಾಗ ಯಾವುದೇ ಬಂದ್ರು ಆಟೋದವ್ರು ಇಷ್ಟ ಮಾಡ್ತಿರಲ್ಲ. ಏನು ಅದು ಆಟೋ ಚಾಲಕರಿಗೆ ಅಷ್ಟೊಂದು ಏನು ಅಂತ ಅಭಿಮಾನ? ಏನ್ ಅಭಿಮಾನ ಸರ್? ನಮ್ಮ ಮಳವಳ್ಳಿ ತಾಲೂಕ್ನವನು, ನಮಗ್ ಗೊತ್ತಿರೋನು, ನಮ್ಮ ಹುಡುಗ ಗೆಲ್ಲಿ ಅನ್ನೋ ಒಂದು ಉತ್ಸಾಹ ನಮ್ಗೆ ಅಷ್ಟೇ. ಆಟ ಗೆದ್ರೆ ನಿಮ್ಗೆ ನೀವೇ ಗೆದ್ದಷ್ಟು ಫೀಲ್ ಆಗುತ್ತೆ? ಫೀಲ್ ಆಗುತ್ತೆ ಸರ್. ಯಾಕೆ ನಮ್ ತಾಲೂಕೋನು, ನಮ್ಗೆ ಗೊತ್ತಿರೋನು, ನಮ್ಗೀಗ ನಮ್ಮ ಆಟೋ ಸ್ಟ್ಯಾಂಡ್ ನಮ್ ಜೊತೆಲೆ ಆಟೋದಲ್ಲಿ ಓಡಾಡ್ತಿದ್ದವನು ಕೂತ್ಕೊಂಡು. ಅದರಿಂದ ಅವನು ಗೆಲ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನು. ಅಣ್ಣ, ನೀವು ಯಾವ ರೂಟಲ್ಲಿ ಆಟೋ ಓಡಿಸ್ತೀರಾ? ಬಂಡೂರು ಬಸ್ ಹೆಸರ ಇದು ಹೆಟ್ನಾಳಿ, ಬಂಡೂರು, ಘಾಟಿಕೊಪ್ಲು, ಬಂಡೂರು, ಬಸವನಗುಡಿ, ದಡತ್ಪುರ, ಆಲ್ದಳ್ಳಿ, ಇಟ್ನಾಳಿ, ಈ ರೂಟ್ ಗಾಡಿ ನೀವು ಗಾಡಿ ಓಡಿಸ್ತೀರಣ್ಣ. ನೀವು ಗಾಡಿ ಓಡಿಸುವಾಗ ಯಾರು ಹೆಂಗಸರು ಅಥವಾ ಗಂಡಸರು, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಬಿಗ್ ಬಾಸ್ ಬಗ್ಗೆ ಆದ್ರೂ ಗಿಲ್ಲಿ ಬಗ್ಗೆ ಏನಾದ್ರು ಮಾತಾಡ್ತಾರ ಅದ್ರ ಬಗ್ಗೆ? ಅವ್ನು ನಮ್ಮೂರ್ ಹುಡ್ಗ ಗೆಲ್ಬೇಕ್ ಕಣಪ್ಪ ಅಂತ ಹೇಳ್ತಾರೆ ಸರ್. ನೀವು ಕೇಳಿಸ್ಕೊತಾ ಇರ್ತೀವಿ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದು ನಿಮ್ಗೆ ಯಾವ್ದಾರು ನೆನಪಿರೋದು? ಹೆಣ್ಮಕ್ಳು, ಗಂಡ್ ಮಕ್ಳು, ವಯಸ್ಸಾದ ಏನ್ ಮಾತಾಡ್ತಾರೆ ಅಂದ್ರೆ ಸರ್, ನಮ್ ಹುಡ್ಗ, ನಮ್ ಮಳವಳ್ಳಿಯವನು, ನಮ್ಮ ಈ ಕಡೆ ಊರವನು, ನಮ್ಗೆ ಗೊತ್ತಿರೋನು ಗೆಲ್ಲಿ ಕಣಪ್ಪ ಅಂತ ಅಂತಾರೆ. ಖುಷಿ ಆಗುತ್ತೆ ಸರ್. ಅದಕ್ಕೋಸ್ಕರ ಇನ್ನೊಂದ್ ಮಾತು, ಅಶ್ವಿನಿ ಗೌಡ ಅವರು ಹೋಗಮ್ಮ ಒಂದಕ್ಕೇನೆ ನನ್ ಮರ್ಯಾದೆ ಹೋಗ್ಬಿಡ್ತು ಅನ್ನೋ ತರ ಮಾತಾಡ್ತಾರೆ. ಸರ್, ನಮ್ಮಲ್ಲಿ ಭಾಷೆ ನಿಮ್ಗೆ ಗೊತ್ತಿರೋ ಮಂಡ್ಯ ಭಾಷೆ, ಹೋಗಮ್ಮಿ, ಬಮ್ಮಿ, ಬಜಾಲೆ, ಓಜಾಲೆ ಅಂತ ಭಾಷೆ ಅದು ನಮ್ಮಲ್ಲಿ. ಹೋಗಮ್ಮ ಅಂದ್ರೆ ಏನರ್ಥ ಗೊತ್ತಿಲ್ಲ? ಹೋಗಮ್ಮ, ಈಗ ಅಲ್ಲಿ ಹತ್ತಿರ ಒಬ್ರು ಹೋಗಮ್ಮ ಅತ್ತಮ್ಮ ಅಂತೀವಿ. ನಮ್ಮಲ್ಲಿ ಅದು ಮಾಮೂಲಿ ಸರ್ವಸಾಮಾನ್ಯ ಭಾಷೆ, ಕೆಡ್ತೇನಲ್ಲ. ಈಗ ನೀವು ಉತ್ತರ ಕನ್ನಡ ಹೋಗ ಸೋಳ ಮಗನ ಅಂತಾರೆ, ನಮ್ಮಲ್ಲಿ ಏನಂತೀವಿ ಓಜಾಲೆ, ಬಜಾಲೆ. ಇಲ್ಲಿ ಹಂಗೆ ನಮ್ಮ ಮಂಡ್ಯ ಭಾಷೆ, ಹೋಗಲ್ಲ ಬರಲ್ಲ ಹೋಗಮ್ಮ ಅನ್ನೋದು ಸಾರ್ವಜನಿಕವಾಗಿ ನಾರ್ಮಲ್ ಭಾಷೆ, ಸಾಮಾನ್ಯವಾಗಿ ಬಂದಿರುವಂತ ಭಾಷೆ. ಯಜಮಾನ್ರೆ ನಮಸ್ತೆ. ನೀವ್ ಬಿಟ್ಬಿಡು, ಅವ್ರು ಹಿಡ್ಕತ್ತಾರೆ. ನೀವ್ ಮಾತಾಡ್ ನೀನ್ ಬಿಟ್ಬಿಡಿದ ಹಿಡ್ಕೊಳ್ಳಿ. ಯಜಮಾನ್ರೆ ನಮಸ್ತೆ. ನಿಮ್ ಹೆಸರು? ನಿಮ್ ಹೆಸರೇನು? ಎಷ್ಟು ವರ್ಷ ನಿಮ್ಗೆ? 75 ಆಗದೆ. ಸ್ವಲ್ಪ ದೃಷ್ಟಿ ಕಡಿಮೆ ಅನ್ಸುತ್ತೆ. ಸೂಪರ್, ಹಂಗಾದ್ರೆ ಸಖತ್ತಾಗಿ. ಅಂದ್ರೆ ಟಿವಿ ನೋಡ್ತೀರಾ ಬಿಗ್ ಬಾಸ್? ಯಾರು ಚೆನ್ನಾಗ್ ಆಡ್ತಿರೋರು? ಗಿಲ್ಲಿ ನಟ. ಎಲ್ರು ಚೆನ್ನಾಗಿಲ್ಲ ಅಂತ ಒಳಗಡೆ ಎಲ್ಲ ಬೈತಾರೆ, ನೀವು ಚೆನ್ನಾಗ್ ಆಡ್ತಾವನೆ ಅಂತಿರಲ್ಲ? ಬೈಯೋರ್ ಬೈಕಲ್ಲಿ ಅದೇನೆ. ಈ ಸರ್ ಯಾರು ಗೆಲ್ಬೇಕು? ಗಿಲ್ಲಿ ನಟ. ನಿನ್ ಮಗ ಅಲ್ಲ, ನಿನ್ ಮೊಮ್ಮಗ ಅಲ್ಲ, ನಿನ್ ಸಂಬಂಧ ಅಲ್ಲ, ಅದ್ಯಾಕ ಹಂಗ್ ಗೆಲ್ಬೇಕು? ಎಲ್ರು ನಮ್ಮೂರವ್ರು ಅಂದ್ರೆ ನೀವು ಮಂಡ್ಯ ಜಿಲ್ಲೆ. ಏನು ಉಬ್ಬು ಹೆಂಗ್ ಕಿತ್ಕೋಬತ್ತು ಮೇಲಕ್ಕೆ. ಆ ಪವರ್. ಮಂಡ್ಯದವ್ರು ಅಂತಂದ್ರೆ ಭಾರಿ ಪ್ರೀತಿ ಅಂತಾರೆ. ಅದ್ರ ಒಳಗಡೆ ಇರೋಲ್ಲ ಮಂಡ್ಯದವ್ರು ಬನಿ ನಿಕ್ಕೊಂಡು ಬರೀ ಏನೋ ಆಟ ತರಕ್ಕೆ ಗೆದ್ಕೋಕ್ ಬಂದಿದೆ ಅಂತಾರೆ. ಅದೇನ್ ಅನ್ಸುತ್ತೆ? ಬನಿನ್ ಬಗ್ಗೆ ಕೇವಲ ಮಾತಾಡ್ತಾರಲ್ಲ. ಏನ ಬನೀನೇ ತೋರಿಸ್ಬಿಡ್ರಿ. ಬನೀನು ನಿಕ್ಕಾರು ಅವ್ರಿಗೆ ಗೊತ್ತಿಲ್ವಲ್ಲ, ಹಿಂಗೆ ಕೇವಲ ಕಾಣ್ತಾರಲ್ಲ. ಏನ್ ಅನ್ಸುತ್ತೆ? ಬೇಜಾರಾಗುತ್ತಾ? ಅನ್ಬಾರ್ದು. ಹೌದೌದು. ಈ ಬಡವ್ರ ಮಕ್ಕಳನ್ನ ಇಷ್ಟೊಂದು ಕೇವಲವಾಗಿ ಕಾಣ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಗೆಲ್ಬಾರ್ದು, ಬಡವ್ರ ಮಕ್ಕಳನ್ನ ಗೆಲ್ಬಾರ್ದು ಅನ್ನುವಂಗೆ ಏನೇನಾದ್ರು ಕೇವಲ ಕಾಣುತ್ತಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಬದಲಾಗ್ತಾ ಇಲ್ಲ ಜಗತ್ತಲ್ಲಿ. ಮನುಷ್ಯ ಬದಲಾವಣೆ ಆಗೋದಿಲ್ಲ. ಬಡವ ಹಂಗೆ ನೋಡ್ಕೊಂಡೇ ಇರೋದು. ಆಯ್ತು, ಹಿಂಗೆ ನೋಡ್ಕೊಂಡಿರಿ. ಆಯ್ತು, ಒಳ್ಳೇದಾಗ.